ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ ರೂಲ್ ಗೊತ್ತಿದ್ರೆ ಕ್ವಶನ್ 2 ಸೆಕೆಂಡ್ ಅಲ್ಲಿ ಸಾಲ್ವ್ ಮಾಡ್ತೀರಾ. ಇದು ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬರುತ್ತೆ. ಅಂದ್ರೆ ಬ್ಯಾಂಕಿಂಗ್, IBPS, ರೈಲ್ವೆ ಎಕ್ಸಾಮ್ಸ್, ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್, ಟೀಚಿಂಗ್ ಎಕ್ಸಾಮ್ಸ್ ಮತ್ತು ಸ್ಕೂಲ್ ಕಾಲೇಜ್ ಎಕ್ಸಾಮ್ಸ್ ಅಲ್ಲಿ ಕೂಡ ಬರುತ್ತೆ. ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಪ್ಯಾಸಿವ್ ವಾಯ್ಸ್ ಮಾಡುವಾಗ ಆಬ್ಜೆಕ್ಟ್ ಫಸ್ಟ್ ಬರುತ್ತೆ. ಆಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ಆಕ್ಟಿವ್ ವಾಯ್ಸ್ ಸಬ್ಜೆಕ್ಟ್ನೇ ಆಕ್ಷನ್ ಮಾಡ್ತಾ ಇದ್ದರೆ ಆ ಸೆಂಟೆನ್ಸ್ ಅನ್ನು ಆಕ್ಟಿವ್ ವಾಯ್ಸ್ ಅಂತ ಕರೀತಾರೆ. ವೆನ್ ದ ಸಬ್ಜೆಕ್ಟ್ ಪರ್ಫಾರ್ಮ್ಸ್ ದ ಆಕ್ಷನ್ ದ ಸೆಂಟೆನ್ಸ್ ಈಸ್ ಇನ್ ಆಕ್ಟಿವ್ ವಾಯ್ಸ್. ಎಕ್ಸಾಂಪಲ್, ರಾಮ್ ಈಟ್ಸ್ ಆನ್ ಆಪಲ್. ರಾಮ್ ಆಕ್ಷನ್ ಮಾಡ್ತಾ ಇದ್ದಾನೆ. ಪ್ಯಾಸಿವ್ ವಾಯ್ಸ್ ಸಬ್ಜೆಕ್ಟ್ ಆಕ್ಷನ್ ಮಾಡದೆ ಆಕ್ಷನ್ ಪಡೆಯುತ್ತಿದ್ದರೆ ಆ ಸೆಂಟೆನ್ಸ್ ಅನ್ನು ಪ್ಯಾಸಿವ್ ವಾಯ್ಸ್ ಅಂತ ಕರೀತಾರೆ. ವೆನ್ ದ ಸಬ್ಜೆಕ್ಟ್ ರಿಸೀವ್ಸ್ ದ ಆಕ್ಷನ್ ದ ಸೆಂಟೆನ್ಸ್ ಈಸ್ ಇನ್ ಪ್ಯಾಸಿವ್ ವಾಯ್ಸ್. ಎಕ್ಸಾಂಪಲ್, ಆನ್ ಆಪಲ್ ಈಸ್ ಈಟನ್ ಬೈ ರಾಮ್. ಆಪಲ್ಗೆ ಆಕ್ಷನ್ ಆಗ್ತಾ ಇದೆ. ಆಕ್ಟಿವ್ ವಾಯ್ಸ್ ರಾಮ್ ಈಟ್ಸ್ ಆನ್ ಆಪಲ್. ರಾಮ್ ಸೇಬ್ ತಿನ್ನುತ್ತಾನೆ. ಪ್ಯಾಸಿವ್ ವಾಯ್ಸ್ ಆನ್ ಆಪಲ್ ಈಸ್ ಈಟನ್ ಬೈ ರಾಮ್. ರಾಮನಿಂದ ಸೇಬು ತಿನ್ನಲ್ಪಡುತ್ತದೆ. ಆಕ್ಟಿವ್ ವಾಯ್ಸ್ ಅಲ್ಲಿ ಆ ಇತ್ತು ಅಂದ್ರೆ ಪ್ಯಾಸಿವ್ ವಾಯ್ಸ್ ಮಾಡುವಾಗ ಮೀ ಆಗತ್ತೆ. ವಿ, ಅಸ್, ಯು, ಹಿ, ಹಿಮ್, ಶಿ, ಹರ್, ಇಟ್, ದೇ, ದೆಮ್. ಫಸ್ಟ್ ಪ್ರೆಸೆಂಟ್ ಟೆನ್ಸ್ ಎಕ್ಸಾಂಪಲ್ ನೋಡಿ. ಶಿ ರೈಟ್ಸ್ ಅ ಲೆಟರ್. ಶಿ ಸಬ್ಜೆಕ್ಟ್, ರೈಟ್ ವರ್ಬ್. ರೈಟ್ಸ್ ನಲ್ಲಿ ಎಸ್ ಯಾಕೆ ಬಂದಿದೆ? ಹಿ, ಶಿ, ಇಟ್ ಬಂದಾಗ ವರ್ಬ್ಗೆ ಎಸ್ ಆರ್ ಎಸ್ ಆಡ್ ಮಾಡಬೇಕು. ಇದನ್ನ ಇಂಗ್ಲಿಷ್ ನಲ್ಲಿ ಥರ್ಡ್ ಪರ್ಸನ್ ಸಿಂಗುಲರ್ ರೂಲ್ ಅಂತ ಕರೀತಾರೆ. ಲಾಸ್ಟ್ ಅಲ್ಲಿ ಬರೋದು ಅ ಲೆಟರ್ ಆಬ್ಜೆಕ್ಟ್. ಪ್ಯಾಸಿವ್ ವಾಯ್ಸ್ ಮಾಡುವಾಗ ಆಬ್ಜೆಕ್ಟ್ ಫಸ್ಟ್ ತಗೊಂಡು ಬನ್ನಿ. ಆಬ್ಜೆಕ್ಟ್ ಆದ್ಮೇಲೆ ಹೆಲ್ಪಿಂಗ್ ವರ್ಬ್ ಈಸ್ ಎಮ್ ಆರ್ ಯೂಸ್ ಮಾಡಬೇಕು. ಲೆಟರ್ ಸಿಂಗುಲರ್ ಆದ್ದರಿಂದ ಈಸ್ ಪ್ಲೂರಲ್ ಇದ್ರೆ ಆರ್, ಐ ಇದ್ರೆ ಆಮ್, ರೈಟ್ ರಿಟರ್ನ್ ಆಗತ್ತೆ. ಬೈ ಆಡ್ ಮಾಡಿ ಶಿ ಹರ್ ಆಗತ್ತೆ. ಫೈನಲ್ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಅ ಲೆಟರ್ ಈಸ್ ರಿಟನ್ ಬೈ ಹರ್. ವಿ ಪ್ಲೇ ಫುಟ್ಬಾಲ್. ವಿ ಸಬ್ಜೆಕ್ಟ್, ಪ್ಲೇ ವರ್ಬ್, ಫುಟ್ಬಾಲ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಫುಟ್ಬಾಲ್. ಈಸ್ ಯಾಕೆ? ಫುಟ್ಬಾಲ್ ಸಿಂಗುಲರ್ ಅದಕ್ಕೆ. ಪ್ಲೇ ಪ್ಲೇಡ್. ಬೈ ಆಡ್ ಮಾಡಿ ವಿ ಅಸ್ ಆಗತ್ತೆ. ಫುಟ್ಬಾಲ್ ಈಸ್ ಪ್ಲೇಡ್ ಬೈ ಅಸ್. ಆಕ್ಟಿವ್ ವಾಯ್ಸ್ ನೆಗೆಟಿವ್ ಬಂದಾಗ ಹೇಗೆ ಮಾಡಬೇಕು ನೋಡಿ. ಆಕ್ಟಿವ್ ವಾಯ್ಸ್ ಫಾರ್ಮುಲಾ ನೋಡಿ. ಸಬ್ಜೆಕ್ಟ್ ಡೂ ಆರ್ ಡಸ್, ನಾಟ್ ವರ್ಬ್ ಆಬ್ಜೆಕ್ಟ್. ಪ್ಯಾಸಿವ್ ವಾಯ್ಸ್ ಫಾರ್ಮುಲಾ ಆಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಈಸ್ ಎಮ್ ಆರ್, ನಾಟ್ ಮೇನ್ ವರ್ಬ್ V3 ಫಾರ್ಮ್ ಬೈ ಸಬ್ಜೆಕ್ಟ್. ಹಿ ಡಸ್ ನಾಟ್ ಪ್ಲೇ ಕ್ರಿಕೆಟ್. ಫಸ್ಟ್ ಆಬ್ಜೆಕ್ಟ್ ಕ್ರಿಕೆಟ್, ಹೆಲ್ಪಿಂಗ್ ವರ್ಬ್ ಈಸ್ ನಾಟ್ ಆಡ್ ಮಾಡಿ ಪ್ಲೇ ಪ್ಲೇಡ್ ಆಗತ್ತೆ. ಬೈ ಆಡ್ ಮಾಡಿ ಹಿ ಹಿಮ್ ಆಗತ್ತೆ. ಕ್ರಿಕೆಟ್ ಈಸ್ ನಾಟ್ ಪ್ಲೇಡ್ ಬೈ ಹಿಮ್. ದೇ ಡು ನಾಟ್ ಕ್ಲೀನ್ ದ ರೂಮ್. ದ ರೂಮ್ ಈಸ್ ನಾಟ್ ಕ್ಲೀನ್ಡ್ ಬೈ ದೆಮ್. ಆಕ್ಟಿವ್ ವಾಯ್ಸ್ ಇಂಟರೋಗೇಟಿವ್ ಬಂದಾಗ ಹೇಗೆ ಮಾಡಬೇಕು ನೋಡಿ. ಡಸ್ ಹಿ ಪ್ಲೇ ಫುಟ್ಬಾಲ್. ಫುಟ್ಬಾಲ್ ಸಿಂಗುಲರ್ ಇದೆ ಅದಕ್ಕೆ ಫಸ್ಟ್ ಈಸ್ ಬರುತ್ತೆ. ಈಸ್ ಫುಟ್ಬಾಲ್ ಪ್ಲೇ ಪ್ಲೇಡ್ ಬೈ ಹಿಮ್. ಈಸ್ ಫುಟ್ಬಾಲ್ ಪ್ಲೇಡ್ ಬೈ ಹಿಮ್. WH ಬಂದಾಗ ಹೇಗೆ ಮಾಡಬೇಕು ನೋಡಿ. ವೈ ಡಸ್ ಶಿ ಕ್ಲೀನ್ ದ ರೂಮ್. ಫಸ್ಟ್ WH ವರ್ಡ್ ಏನಿರುತ್ತೆ ಅದನ್ನೇ ಬರಿಬೇಕು. ಆಮೇಲೆ ಹೆಲ್ಪಿಂಗ್ ವರ್ಬ್ ಆಬ್ಜೆಕ್ಟ್ ಸಿಂಗುಲರ್ ಇಲ್ಲ ಪ್ಲೂರಲ್ ಅಂತ ನೋಡಿ. ಇದು ರೂಮ್, ಇದು ಸಿಂಗುಲರ್ ಅದಕ್ಕೆ ಈಸ್. ಇವಾಗ ಆಬ್ಜೆಕ್ಟ್ ದ ರೂಮ್, ಕ್ಲೀನ್ ವರ್ಬ್ ಥರ್ಡ್ ಫಾರ್ಮ್ ಕ್ಲೀನ್ಡ್ ಆಗತ್ತೆ. ಬೈ ಆಡ್ ಮಾಡಿ ಶಿ ಹರ್ ಅಂತ ಆಗತ್ತೆ. ಲಾಸ್ಟ್ ಅಲ್ಲಿ ಕ್ವಶನ್ ಮಾರ್ಕ್ ಇಡಬೇಕು. ವೈ ಇಸ್ ದ ರೂಮ್ ಕ್ಲೀನ್ಡ್ ಬೈ ಹರ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬಂದಾಗ ಹೇಗೆ ಮಾಡಬೇಕು ನೋಡಿ. ಸಬ್ಜೆಕ್ಟ್ ಈಸ್ ಎಮ್ ಆರ್, ವರ್ಬ್ ಪ್ಲಸ್ ING ಆಬ್ಜೆಕ್ಟ್. ಆಬ್ಜೆಕ್ಟ್ ಈಸ್ ಎಮ್ ಆರ್ ಬೀಯಿಂಗ್ V3 ಬೈ ಸಬ್ಜೆಕ್ಟ್. ಶಿ ಈಸ್ ರೈಟಿಂಗ್ ಎ ಲೆಟರ್. ಆಬ್ಜೆಕ್ಟ್ ಫಸ್ಟ್ ಬರುತ್ತೆ. ಅ ಲೆಟರ್ ಈಸ್ ಎಮ್ ಆರ್ ಯೂಸ್ ಮಾಡಿ. ಲೆಟರ್ ಸಿಂಗುಲರ್ ಇದೆ. ಈಸ್ ಬೀಯಿಂಗ್ ಆಡ್ ಮಾಡಿ ವರ್ಬ್ V3 ಫಾರ್ಮ್ ರೈಟ್ ರಿಟರ್ನ್ ಆಗುತ್ತೆ. ಬೈ ಆಡ್ ಮಾಡಿ ಶಿ ಹರ್ ಆಗುತ್ತೆ. ಅ ಲೆಟರ್ ಈಸ್ ಬೀಯಿಂಗ್ ರಿಟರ್ನ್ ಬೈ ಹರ್. ನೆಗೆಟಿವ್ ಸೆಂಟೆನ್ಸ್ ಸಬ್ಜೆಕ್ಟ್ ಈಸ್ ಎಮ್ ಆರ್, ನಾಟ್ ವರ್ಬ್ ಪ್ಲಸ್ ING ಆಬ್ಜೆಕ್ಟ್. ಆಬ್ಜೆಕ್ಟ್ ಈಸ್ ಎಮ್ ಆರ್, ನಾಟ್ ಬೀಯಿಂಗ್ V3 ಬೈ ಸಬ್ಜೆಕ್ಟ್. ದೇ ಆರ್ ನಾಟ್ ವಾಚಿಂಗ್ ದ ಮೂವಿ. ಆಬ್ಜೆಕ್ಟ್ ಫಸ್ಟ್ ದ ಮೂವಿ ಈಸ್ ಎಮ್ ಆರ್ ಯೂಸ್ ಮಾಡಿ. ಮೂವಿ ಸಿಂಗುಲರ್ ಅದಕ್ಕೆ ಈಸ್ ನಾಟ್ ಆಡ್ ಮಾಡಿ ಬೀಯಿಂಗ್ ಆಡ್ ಮಾಡಿ ವರ್ಬ್ V3 ವಾಚ್ಡ್ ಆಗತ್ತೆ. ಬೈ ಆಡ್ ಮಾಡಿ ದೇ ದೆಮ್ ಆಗತ್ತೆ. ಇಂಟರೋಗೇಟಿವ್ ಸೆಂಟೆನ್ಸ್ ಫಾರ್ಮುಲಾ ಈಸ್ ಎಮ್ ಆರ್ ಸಬ್ಜೆಕ್ಟ್ ವರ್ಬ್ ಪ್ಲಸ್ ING ಆಬ್ಜೆಕ್ಟ್ ಕ್ವಶನ್ ಮಾರ್ಕ್. ಈಸ್ ದ ಟೀಚರ್ ಟೀಚಿಂಗ್ ಇಂಗ್ಲಿಷ್. ಈಸ್ ಎಮ್ ಆರ್ ಸೇಮ್ ಇರುತ್ತೆ. ಈಸ್ ಆಬ್ಜೆಕ್ಟ್ ಇಂಗ್ಲಿಷ್ ಬೀಯಿಂಗ್ ಆಡ್ ಮಾಡಿ ವರ್ಬ್ V3 ಟಾಟ್ ಬೈ
ಸಬ್ಜೆಕ್ಟ್ ಲಾಸ್ಟ್ ದ ಟೀಚರ್. ಈಸ್ ಇಂಗ್ಲಿಷ್ ಬೀಯಿಂಗ್ ಟಾಟ್ ಬೈ ದ ಟೀಚರ್. WH ಬಂದಾಗ ಹೇಗೆ ಮಾಡಬೇಕು ನೋಡಿ. WH ವರ್ಡ್ ಈಸ್ ಎಮ್ ಆರ್ ಸಬ್ಜೆಕ್ಟ್ ವರ್ ಪ್ಲಸ್ ING ಆಬ್ಜೆಕ್ಟ್ ಕ್ವಶನ್ ಮಾರ್ಕ್. WH ವರ್ಡ್ ಸೇಮ್ ಇರುತ್ತೆ. ವೇರ್ ಈಸ್ ಎಮ್ ಆರ್ ಯೂಸ್ ಮಾಡಬೇಕು. ಹೌಸ್ ಸಿಂಗುಲರ್ ಈಸ್ ಆಬ್ಜೆಕ್ಟ್ ದ ಹೌಸ್. ಬೀಯಿಂಗ್ ಆ್ಯಡ್ ಮಾಡಿ ವರ್ಬ್ ವಿತ್ 3 ಫಾರ್ಮ್ ಬಿಲ್ಟ್ ಆಗುತ್ತೆ. ಬೈ ಆ್ಯಡ್ ಮಾಡಿ ಸಬ್ಜೆಕ್ಟ್ ದೆಮ್. ಲಾಸ್ಟಲ್ಲಿ ಕ್ವಶನ್ ಮಾರ್ಕ್ ಇಡಬೇಕು. ವೇರ್ ಈಸ್ ದ ಹೌಸ್ ಬೀಯಿಂಗ್ ಬಿಲ್ಟ್ ಬೈ ದೆಮ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಸಬ್ಜೆಕ್ಟ್ ಹ್ಯಾಸ್ ಹ್ಯಾವ್ ವಿತ್ 3 ಆಬ್ಜೆಕ್ಟ್ ದೇ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್. ಪ್ಯಾಸಿವ್ ವಾಯ್ಸ್ ಆಬ್ಜೆಕ್ಟ್ ಹ್ಯಾಸ್ ಆರ್ ಹ್ಯಾವ್ ಬೀನ್ ವಿತ್ 3 ಬೈ ಸಬ್ಜೆಕ್ಟ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ಹೇಗೆ ಹೆಲ್ಪಿಂಗ್ ವರ್ಬ್ ಇತ್ತು ಹಾಗೆ ಇಲ್ಲಿ ಕೂಡ ಹ್ಯಾವ್ ಹ್ಯಾಸ್. ಕಂಟಿನ್ಯೂಸ್ದಲ್ಲಿ ಬೀಯಿಂಗ್ ಅಂತ ಇತ್ತು. ಪರ್ಫೆಕ್ಟ್ ಟೆನ್ಸ್ದಲ್ಲಿ ಬೀನ್ ಅಂತ ಇದೆ. ಆಬ್ಜೆಕ್ಟ್ ಫಸ್ಟ್ ದ ವರ್ಕ್ ಹ್ಯಾಸ್ ಆರ್ ಹ್ಯಾವ್ ಯೂಸ್ ಮಾಡಬೇಕು. ವರ್ಕ್ ಸಿಂಗುಲರ್ ಹ್ಯಾಸ್. ಬೀನ್ ಆ್ಯಡ್ ಮಾಡಿ ವರ್ಬ್ ವಿತ್ 3 ಸೇಮ್ ಇರುತ್ತೆ. ಕಂಪ್ಲೀಟೆಡ್ ಬೈ ಆ್ಯಡ್ ಮಾಡಿ ಸಬ್ಜೆಕ್ಟ್ ದೆಮ್. ದ ವರ್ಕ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಬೈ ದೆಮ್. ನೆಗೆಟಿವ್ ಶಿ ಹ್ಯಾಸ್ ನಾಟ್ ಫಿನಿಶ್ಡ್ ದ ಹೋಮ್ವರ್ಕ್. ಆಬ್ಜೆಕ್ಟ್ ದ ಹೋಮ್ವರ್ಕ್ ಸಿಂಗುಲರ್ ಹ್ಯಾಸ್ ಯೂಸ್ ಮಾಡಬೇಕು. ನಾಟ್ ಆ್ಯಡ್ ಮಾಡಿ ಬೀನ್ ಆ್ಯಡ್ ಮಾಡಿ ವರ್ಬ್ ವಿತ್ 3 ಫಿನಿಶ್ಡ್ ಆಗುತ್ತೆ. ಬೈ ಆ್ಯಡ್ ಮಾಡಿ ಶಿ ಹರ್ ಆಗುತ್ತೆ. ದ ಹೋಮ್ವರ್ಕ್ ಹ್ಯಾಸ್ ನಾಟ್ ಬೀನ್ ಫಿನಿಶ್ಡ್ ಬೈ ಹರ್. ಇಂಟರೋಗೇಟಿವ್ ಸೆಂಟೆನ್ಸ್ ಹ್ಯಾಸ್ ಈ ರಿಪೇರ್ಡ್ ದ ಕಾರ್. ಫಸ್ಟ್ ಹೆಲ್ಪಿಂಗ್ ವರ್ಬ್ ಹ್ಯಾಸ್. ಕಾರ್ ಸಿಂಗುಲರ್ ಅದಕ್ಕೆ ಆಬ್ಜೆಕ್ಟ್ ದ ಕಾರ್. ಬೀನ್ ಆ್ಯಡ್ ಮಾಡಿ ವರ್ಬ್ ವಿತ್ 3 ರಿಪೇರ್ಡ್ ಬೈ ಆ್ಯಡ್ ಮಾಡಿ ಹಿಮ್ ಆಗುತ್ತೆ. ಹ್ಯಾಸ್ ದ ಕಾರ್ ಬೀನ್ ರಿಪೇರ್ಡ್ ಬೈ ಹಿಮ್. WH ಸೆಂಟೆನ್ಸ್ why has he opened the door. WH word same. why helping verb has object the door been add ಮಾಡಿ verb with 3 opened by add ಮಾಡಿ him. why has the door been opened by him. ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಬಂದಾಗ ಹೇಗೆ ಮಾಡಬೇಕು ನೋಡಿ. ದ ಟೀಚರ್ ಎಕ್ಸ್ಪ್ಲೇನ್ಡ್ ದ ಲೆಸನ್. ಆಬ್ಜೆಕ್ಟ್ ದ ಲೆಸನ್ ವಾಸ್ ಆರ್ ವರ್ ಯೂಸ್ ಮಾಡಬೇಕು. ಲೆಸನ್ ಸಿಂಗುಲರ್ ಅದಕ್ಕೆ ವಾಸ್. ವರ್ಬ್ ವಿತ್ 3 ಎಕ್ಸ್ಪ್ಲೇನ್ಡ್ ಬೈ ಆ್ಯಡ್ ಮಾಡಿ ಸಬ್ಜೆಕ್ಟ್ ದ ಟೀಚರ್. ದ ಲೆಸನ್ ವಾಸ್ ಎಕ್ಸ್ಪ್ಲೇನ್ಡ್ ಬೈ ದ ಟೀಚರ್. ನೆಗೆಟಿವ್ ಸೆಂಟೆನ್ಸ್ ದೇ ಡಿಡ್ ನಾಟ್ ಫಿನಿಶ್ ದ ವರ್ಕ್. ಆಬ್ಜೆಕ್ಟ್ ದ ವರ್ಕ್ ವಾಸ್ ಆರ್ ವರ್ ಯೂಸ್ ಮಾಡಬೇಕು. ವರ್ಕ್ ಸಿಂಗುಲರ್ ವಾಸ್. ನಾಟ್ ಆ್ಯಡ್ ಮಾಡಿ ವರ್ಬ್ ವಿತ್ 3 ಫಾರ್ಮ್ ಫಿನಿಶ್ಡ್ ಆಗುತ್ತೆ. ಬೈ ಆ್ಯಡ್ ಮಾಡಿ ಸಬ್ಜೆಕ್ಟ್ ಲಾಸ್ಟಲ್ಲಿ ಬರುತ್ತೆ ದೆಮ್. ದ ವರ್ಕ್ ವಾಸ್ ನಾಟ್ ಫಿನಿಶ್ಡ್ ಬೈ ದೆಮ್. ಇಂಟರೋಗೇಟಿವ್ ಡಿಡ್ ಶಿ ಬೈ ಅ ಕಾರ್. ಕಾರ್ ಸಿಂಗುಲರ್ ವಾಸ್. ಆಬ್ಜೆಕ್ಟ್ ಅ ಕಾರ್. ವರ್ಬ್ ವಿತ್ 3 ಫಾರ್ಮ್ ಬಾಟ್. ಬೈ ಆ್ಯಡ್ ಮಾಡಿ ಶಿ ಹರ್ ಆಗುತ್ತೆ. ವಾಸ್ ಅ ಕಾರ್ ಬಾಟ್ ಬೈ ಹರ್. WH ಸೆಂಟೆನ್ಸ್ ವೈ ಡಿಡ್ ಹಿ ಬ್ರೇಕ್ ದ ವಿಂಡೋ. WH ವರ್ಡ್ ಸೇಮ್ ಇರುತ್ತೆ. ವೈ ವಿಂಡೋ ಸಿಂಗುಲರ್ ಹೆಲ್ಪಿಂಗ್ ವರ್ಬ್ ವಾಸ್. ಆಬ್ಜೆಕ್ಟ್ ದ ವಿಂಡೋ. ವರ್ಬ್ ವಿತ್ 3 ಫಾರ್ಮ್ ಬ್ರೋಕನ್. ಬೈ ಆ್ಯಡ್ ಮಾಡಿ ಹಿಮ್ ಆಗುತ್ತೆ. ವೈ ವಾಸ್ ದ ವಿಂಡೋ ಬ್ರೋಕನ್ ಬೈ ಹಿಮ್. ನೆಕ್ಸ್ಟ್ ಪಾಸ್ಟ್ ಕಂಟಿನ್ಯೂಸ್ ಸಬ್ಜೆಕ್ಟ್ ವಾಸ್ ವರ್ ಪ್ಲಸ್ ING ಆಬ್ಜೆಕ್ಟ್. ದ ಸ್ಟೂಡೆಂಟ್ಸ್ ವರ್ ರೀಡಿಂಗ್ ದ ಬುಕ್. ಆಬ್ಜೆಕ್ಟ್ ದ ಬುಕ್ ಸಿಂಗುಲರ್ ವಾಸ್ ಯೂಸ್ ಮಾಡಿ ಬೀಯಿಂಗ್ ಆ್ಯಡ್ ಮಾಡಿ ವರ್ಬ್ ವಿತ್ 3 ಫಾರ್ಮ್ ರೆಡ್. ಬೈ ಆ್ಯಡ್ ಮಾಡಿ ಸಬ್ಜೆಕ್ಟ್ ದ ಸ್ಟೂಡೆಂಟ್ಸ್. ದ ಬುಕ್ ವಾಸ್ ಬೀಯಿಂಗ್ ರೆಡ್ ಬೈ ದ ಸ್ಟೂಡೆಂಟ್ಸ್. ನೆಗೆಟಿವ್ ಸೆಂಟೆನ್ಸ್ ಶಿ ವಾಸ್ ನಾಟ್ ಡ್ರಾಯಿಂಗ್ ಅ ಪಿಕ್ಚರ್. ಆಬ್ಜೆಕ್ಟ್ ಅ ಪಿಕ್ಚರ್ ಸಿಂಗುಲರ್ ಅದಕ್ಕೆ ವಾಸ್ ಯೂಸ್ ಮಾಡಿ ನಾಟ್ ಆ್ಯಡ್ ಮಾಡಿ ಬೀಯಿಂಗ್ ಆ್ಯಡ್ ಮಾಡಿ ವರ್ಬ್ ವಿತ್ 3 ಫಾರ್ಮ್ ಡ್ರಾನ್. ಬೈ ಆ್ಯಡ್ ಮಾಡಿ ಶಿ ಹರ್ ಆಗುತ್ತೆ. ಅ ಪಿಕ್ಚರ್ ವಾಸ್ ನಾಟ್ ಬೀಯಿಂಗ್ ಡ್ರಾನ್ ಬೈ ಹರ್. ಇಂಟರೋಗೇಟಿವ್ ಸೆಂಟೆನ್ಸ್ ವರ್ ದ ವರ್ಕರ್ಸ್ ಬಿಲ್ಡಿಂಗ್ ದ ಬ್ರಿಡ್ಜ್. ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ ವಾಸ್. ಬ್ರಿಡ್ಜ್ ಸಿಂಗುಲರ್ ಅದಕ್ಕೆ ಆಬ್ಜೆಕ್ಟ್ ದ ಬ್ರಿಡ್ಜ್. ಬೀಯಿಂಗ್ ಆ್ಯಡ್ ಮಾಡಿ ವರ್ಬ್ ವಿತ್ 3 ಫಾರ್ಮ್ ಬಿಲ್ಟ್. ಬೈ ಆ್ಯಡ್ ಮಾಡಿ ಸಬ್ಜೆಕ್ಟ್ ದ ವರ್ಕರ್ಸ್. ವಾಸ್ ದ ಬ್ರಿಡ್ಜ್ ಬೀಯಿಂಗ್ ಬಿಲ್ಟ್ ಬೈ ದ ವರ್ಕರ್ಸ್. WH ಸೆಂಟೆನ್ಸ್ ವೈ ವಾಸ್ ಹಿ ರಿಪೇರಿಂಗ್ ದ ಬೈಕ್. WH ವರ್ಡ್ ಸೇಮ್ ಇರುತ್ತೆ. ವೈ ಬೈಕ್ ಸಿಂಗುಲರ್ ಅದಕ್ಕೆ ವಾಸ್. ಆಬ್ಜೆಕ್ಟ್ ದ ಬೈಕ್. ಬೀಯಿಂಗ್ ಆ್ಯಡ್ ಮಾಡಿ ವರ್ಬ್ ವಿತ್ 3 ಫಾರ್ಮ್ ರಿಪೇರ್ಡ್. ಬೈ ಆ್ಯಡ್ ಮಾಡಿ ಹಿಮ್ ಆಗುತ್ತೆ. ವೈ ವಾಸ್ ದ ಬೈಕ್ ಬೀಯಿಂಗ್ ರಿಪೇರ್ಡ್ ಬೈ ಹಿಮ್. ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ದ ಶೆಫ್ ಹ್ಯಾಡ್ ಪ್ರಿಪೇರ್ಡ್ ದ ಮೀಲ್. ಆಬ್ಜೆಕ್ಟ್ ದ ಮೀಲ್ ಹ್ಯಾಡ್ ಸೇಮ್ ಇರುತ್ತೆ. ಬೀನ್ ಆ್ಯಡ್ ಮಾಡಿ ವರ್ಬ್ ವಿತ್ 3 ಫಾರ್ಮ್ ಪ್ರಿಪೇರ್ಡ್. ಬೈ ಆ್ಯಡ್ ಮಾಡಿ ಸಬ್ಜೆಕ್ಟ್ ದ ಶೆಫ್. ದ ಮೀಲ್ ಹ್ಯಾಡ್ ಬಿನ್ ಪ್ರಿಪೇರ್ಡ್ ಬೈ ದ ಶೆಫ್. ನೆಗೆಟಿವ್ ಸೆಂಟೆನ್ಸ್ ಸಬ್ಜೆಕ್ಟ್ ಹ್ಯಾಡ್ ನಾಟ್ ವಿತ್ 3 ಆಬ್ಜೆಕ್ಟ್ ಹ್ಯಾಡ್ ನಾಟ್ ಬೀನ್ ವಿತ್ 3 ಬೈ ಸಬ್ಜೆಕ್ಟ್. ಶಿ ಹ್ಯಾಡ್ ನಾಟ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್. ಆಬ್ಜೆಕ್ಟ್ ಫಸ್ಟ್ ದ ಪ್ರಾಜೆಕ್ಟ್ ಹ್ಯಾಡ್ ಸೇಮ್ ಇರುತ್ತೆ. ನಾಟ್ ಬೀನ್ ವರ್ಬ್ ವಿತ್ 3 ಸೇಮ್
ಕಂಪ್ಲೀಟೆಡ್ ಬೈ ಆಡ್ ಮಾಡಿ ಶಿ ಹರ್ ಆಗುತ್ತೆ. ದ ಪ್ರಾಜೆಕ್ಟ್ ಹ್ಯಾಡ್ ನಾಟ್ ಬೀನ್ ಕಂಪ್ಲೀಟೆಡ್ ಬೈ ಹರ್. ಇಂಟರೋಗೇಟಿವ್ ಸೆಂಟೆನ್ಸ್ ಹ್ಯಾಡ್ ಸಬ್ಜೆಕ್ಟ್ V3 ಆಬ್ಜೆಕ್ಟ್ ಕ್ವಶನ್ ಮಾರ್ಕ್. ಹ್ಯಾಡ್ ಆಬ್ಜೆಕ್ಟ್ ಬೀನ್ V3 ಬೈ ಸಬ್ಜೆಕ್ಟ್ ಕ್ವಶನ್ ಮಾರ್ಕ್. ಹ್ಯಾಡ್ ಈ ರಿಟರ್ನ್ ದ ಲೆಟರ್. ಫಸ್ಟ್ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಹ್ಯಾಡ್ ಆಬ್ಜೆಕ್ಟ್ ದ ಲೆಟರ್ ಬೀನ್ ವರ್ಬ್ V3 ರಿಟರ್ನ್ ಆಗುತ್ತೆ. ಬೈ ಆಡ್ ಮಾಡಿ ಹಿ ಹಿಮ್ ಆಗುತ್ತೆ. ಹ್ಯಾಡ್ ದ ಲೆಟರ್ ಬೀನ್ ರಿಟರ್ನ್ ಬೈ ಹಿಮ್. WH ಸೆಂಟೆನ್ಸ್ WH ವರ್ಡ್ ಹ್ಯಾಡ್ ಸಬ್ಜೆಕ್ಟ್ V3 ಆಬ್ಜೆಕ್ಟ್ ಕ್ವಶನ್ ಮಾರ್ಕ್. WH ವರ್ಡ್ ಹ್ಯಾಡ್ ಆಬ್ಜೆಕ್ಟ್ ಬೀನ್ V3 ಬೈ ಸಬ್ಜೆಕ್ಟ್ ಕ್ವಶನ್ ಮಾರ್ಕ್. ವೈ ಹ್ಯಾಡ್ ಈ ಕ್ಲೋಸ್ಡ್ ದ ಶಾಪ್. WH ವರ್ಡ್ ಸೇಮ್ ಇರುತ್ತೆ. ವೈ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಸೇಮ್ ಇರುತ್ತೆ. ಆಬ್ಜೆಕ್ಟ್ ದ ಶಾಪ್ ಬೀನ್ ವರ್ಬ್ V3 ಕ್ಲೋಸ್ಡ್ ಬೈ ಹಿ ಹಿಮ್ ಆಗುತ್ತೆ. ವೈ ಹ್ಯಾಡ್ ದ ಶಾಪ್ ಬೀನ್ ಕ್ಲೋಸ್ಡ್ ಬೈ ಹಿಮ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಪ್ಯಾಸಿವ್ ವಾಯ್ಸ್ ಇರೋದಿಲ್ಲ. ನೆಕ್ಸ್ಟ್ ಸಿಂಪಲ್ ಫ್ಯೂಚರ್ ಸಬ್ಜೆಕ್ಟ್ ವಿಲ್ ವರ್ಬ್ ಆಬ್ಜೆಕ್ಟ್. ಆಬ್ಜೆಕ್ಟ್ ವಿಲ್ ಬಿ V3 by subject. She will prepare the food. Object the food will be verb V3 prepared by she her ಆಗುತ್ತೆ. The food will be prepared by her. Negative sentence subject will not verb object. Object will not be V3 by subject. They will not open the door. Object the door will not be verb V3 opened by they them ಆಗುತ್ತೆ. The door will not be opened by them. Interrogative sentence will subject verb object question mark. Will object be V3 by subject question mark. Will he finish the work? Will same ಇರುತ್ತೆ. Object the work be verb V3 finished by him. Will the work be finished by him? WH sentence WH word will subject verb object question mark. WH word will object be V3 by subject. When will she be complete the work? WH word same ಇರುತ್ತೆ. When will same ಇರುತ್ತೆ. Object the work be verb V3 completed by she her ಆಗುತ್ತೆ. When will the work be completed by her? Future continuous passive voice ಇರೋದಿಲ್ಲ. So next future perfect subject will have V3 object. Object will have been V3 by subject. She will have completed the work. Object the work will have same ಇರುತ್ತೆ. been verb V3 same ಇರುತ್ತೆ. completed by she her ಆಗುತ್ತೆ. The work will have been completed by her. Negative sentence subject will not have V3 object. Object will not have been V3 by subject. He will not have finished the work. Object the work will not have same ಇರುತ್ತೆ. been verb V3 finished by him. The work will not have been finished by him. Interrogative sentence will subject have V3 object question mark. Will object have been V3 by subject. Will she have completed the project? Helping verb will same ಇರುತ್ತೆ. Object the project have been same ಇರುತ್ತೆ. Verb V3 completed by her. Will the project have been completed by her? WH why will she have written the report? WH word same. Why will plus have same ಇರುತ್ತೆ. Object the report been verb V3 written by her. Why will the report have been written by her? ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ದಲ್ಲಿ ಪ್ಯಾಸಿವಸ್ ಇರೋದಿಲ್ಲ. ನೀವು ಕೂಡ ಟ್ರೈ ಮಾಡಿ. ಆನ್ಸರ್ಸ್ ಇನ್ಸ್ಟಾಗ್ರಾಮ್ದಲ್ಲಿ ಮೆಸೇಜ್ ಮಾಡಿ. ಮತ್ತೆ ಏನಾದರೂ ಡೌಟ್ ಇದ್ರೆ ಮೆಸೇಜ್ ಮಾಡಿ. ಇನ್ಸ್ಟಾಗ್ರಾಮ್ ID ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.